ನೋಡ್ರಿ, ಮಂಗಳೂರದೇ ಆದಂಥ ಒಂದು ಸಂಸ್ಕೃತಿ ಇದೆ, ಬೀದರ್ದೇ ಆದಂಥ ಸಂಸ್ಕೃತಿ ಇದೆ, ಹುಬ್ಳಿದೇ ಒಂಥರ ಹುಬ್ಳಿ ಪೇಡ ಅಂತ ಹೇಳಿದ್ರೆ ಫೇಮಸ್. ಅದು ಮೈಸೂರಿಗೆ ಬಂದರೆ ಮೈಸೂರು ಪಾಕು ಫೇಮಸ್ಸು. ಒಂದೊಂದು ಜಿಲ್ಲೆಗೂ ಒಂದೊಂದು ಅದರದೇ ಆದಂಥ ಸಾಂಸ್ಕೃತಿಕ ಹಿನ್ನೆಲೆ ಇರ್ತದೆ, ಸಾಂಸ್ಕೃತಿಕ ಹಿನ್ನೆಲೆ. ಅದನ್ನು ಅಲ್ಲಿನ ಜನಾಂಗ ಅದನ್ನು ಮುಂದುವರಿಸ್ಕೊಂಡು ಬರ್ತಾಯಿದ್ದಾರೆ. ಯಕ್ಷಗಾನ ಅಲ್ಲಿನ ಜನದ ಸಂಸ್ಕೃತಿ. ಕಂಬಳ ಅಲ್ಲಿನ ಉಡುಪಿ ಮತ್ತು ಮಂಗಳೂರು ಈ ಭಾಗದ, ಕಾರವಾರ ಈ ಭಾಗದಲ್ಲಿ ಇದೆ. ಅದು ಈಗ ಮೈಸೂರು ದಸರಾ ಪ್ರಾರಂಭ ಇವತ್ತಿಂದ ಆಗಿಲ್ಲ. ವಿಜಯನಗರದ ಅರಸರಿದ್ದಾಗಿಂದ ಮೈಸೂರು ಅರಸರು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮೈಸೂರು ಅರಸರು ಒಂದು ಪದ್ಧತಿಯನ್ನು ಕೊಟ್ಟಿದ್ದಾರೆ. ದಸರಾ ಹೆಂಗೆ ನಡಿಬೇಕು ಅಂಥೇಳಿ ಒಂದು ಪದ್ಧತಿ, ಮೆರವಣಿಗೆ ಹೆಂಗಿರಬೇಕು, ಅಲ್ಲಿ ಕುಸ್ತಿ ಇರ್ಬೋದು. ಅಂದರೆ ಮೈಸೂರು ಅಂತ ಹೇಳಿದ್ರೆ ಕುಸ್ತಿ ಪೈಲ್ಮಾನ್ಗಳದು, ದಸರಾ, ಚಾಮುಂಡಿ ಪೂಜೆ, ಆಮೇಲೆ ಬೇರೆ ಬೇರೆ ಸಂಗೀತ ಕಾರ್ಯಕ್ರಮಗಳು, ಇವೆಲ್ಲ ಒಂದು ಪರಂಪರೆಯನ್ನು ಹಾಕ್ಕೊಂಬಂದಿದ್ದಾರೆ. ನೀವು ನಾಳೆ ಮಂಗಳೂರಲ್ಲಿ ದಸರಾ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಇವನ್ನೆಲ್ಲ ತಗೊಂಡೋಗಿ ಮಂಗಳೂರು ಮೇಲೆ ಹಾಕೋದು ಬೇಡ. ನಾಳೆ ಮಂಗಳೂರಲ್ಲಿ ದಸರಾ ಆಯಿತು, ಈ ಪದ್ಧತಿನ ತಗೊಂಡೋಗಿ ಅಲ್ಲಿ ಹಾಕೋದು ಬೇಡ, ಆ ಪದ್ಧತಿಯನ್ನು ತಗೊಂಡೋಗಿ ಇಲ್ಲಿ ಹಾಕೋದು ಬೇಡ. ಏನೋ ಒಂದು ಪ್ರಚಾರಕ್ಕೋಸ್ಕರ ಕಾಂಗ್ರೆಸ್ ಅವರು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಪ್ರಚಾರ ಬಿಟ್ಬಿಡಿ. ಇಲ್ಲಿ ಮರ ಗಿಡ ಕಡಿಯೋವಂಥದ್ದು ಒಳ್ಳೆಯದಲ್ಲ. ಅದಕ್ಕೋಸ್ಕರ 10 ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 10 ಕೋಟಿ ಖರ್ಚು ಮಾಡೋದು ಬದಲಾಗಿ ಈ ರಸ್ತೆಗಳು ಹಳ್ಳ ಬಿದ್ದಿದೆಯಲ್ಲ, ಅಲ್ಲಿ ಕಂಬಳದ ಅಗಿಯಕ್ಕೆ ಹೋಗ್ತಾ ಇದ್ದೀರಲ್ಲ, ಹಳ್ಳ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಕಂಬಳ ಮಾಡಬೇಕು ಅಂದರೆ ಹಳ್ಳ ಮಾಡಬೇಕು. ಹಳ್ಳ ಮಾಡೋದ್ರ ಬದಲಾಗಿ ಇಲ್ಲಿ ಇಡೀ ರಾಜ್ಯದಲ್ಲಿ ಬಿದ್ದಿರೋವಂಥ, ಚಾಮರಾಜನಗರದಲ್ಲಿ ಮೈಸೂರಲ್ಲೆಲ್ಲ ಬಿದ್ದಿರೋವಂಥ ರಸ್ತೆಗಳಲ್ಲಿ ಬಿದ್ದಿದ್ದ ಹಳ್ಳನ ಮುಚ್ಚಿ ಅನ್ನೋ ಸಲಹೆಯನ್ನು ನಾವು ಕೊಡ್ತಾ ಇದ್ದೀನಿ. ಯಾವ್ಯಾವ ಸಂಸ್ಕೃತಿ ಈಗಾಗಲೇ ಮೈಸೂರು ಒಡೆಯರು, ಮಹಾರಾಜರು ಅವರು ಈಗಾಗಲೇ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನನ್ನೂ ಕೂಡ ಅಲ್ಲಿನ ಪರಿಸರವಾದಿಗಳು, ಮೈಸೂರಿನಲ್ಲಿ ಹಲವಾರು ಜನ ಪರಿಸರವಾದಿಗಳು ಇದರ ವಿರುದ್ಧ ಧ್ವನಿ ಎತ್ತಿ ನನಗೂ ಕೂಡ ಮಾತಾಡಿ ಹೇಳಿದ್ದಾರೆ. ಬೇಡ ಸರ್ ಅಂತ ಪರಿಸರವಾದಿಗಳು ವಿರೋಧ ಮಾಡ್ತಾ ಇದ್ದಾರೆ. ಅದರಿಂದ ಸರ್ಕಾರ ಸುಮ್ಮನೆ ಈ ಜಂಜಾಟವನ್ನು ಬಿಟ್ಟು ರೆಗ್ಯುಲರಾಗಿ ಹೆಂಗೆ ದಸರಾ ನಡೀತಾ ಇದೆಯೋ ಆ ದಸರಾವನ್ನು ನಡೆಸ್ಕೊಂಡು ಹೋಗಿ. ಮಂಗಳೂರು ದಸರಾವನ್ನು ನಡೆಸ್ಕೊಂಡು ಹೋಗಲಿ. ಅವರು ಬೆಂಗಳೂರವರು ಬೆಂಗಳೂರು ದಸರಾನ ನಡೆಸ್ಕೊಂಡು ಹೋಗಲಿ. ನಾನು ಹೇಳಿದ್ನಲ್ಲ, ಎಲ್ಲೆಲ್ಲಿ ಯಾವ್ಯಾವ ಸಂಸ್ಕೃತಿ ಇದೆ ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.